ನಮಸ್ಕಾರ ರೀ ಎಲ್ಲರಿಗೂ. ಜೈ ಶ್ರೀರಾಮ್. ನಾನು ನಿಮ್ಮ ಸಂಚಾರಿ ಲೋಕು ಮಾತಾಡ್ತೀನಿ. ಸೊ ಇವತ್ತು ಒಂದು ವಿಷಯ ಏನಂತಂದ್ರೆ, ಸೊ ಇದೇ 27 ತಾರೀಕು ಅಂದ್ರೆ ಫೆಬ್ರವರಿ 27 ತಾರೀಕಿಗೆ ಕೇರಳ 2 ಸ್ಟೋರಿ ಏನದ, ಕೇರಳ ಸ್ಟೋರಿ 2 ಅಂತೇಳಿ ರಿಲೀಸ್ ಆಗ್ಲತ್ತದ. ಸೊ ಈ ಚಿತ್ರ ಏನದಲ್ಲ, ಈ ಮೂವಿ ಇದು ಏನು ಪಿಕ್ಚರ್ ಅದಲ್ಲ, ಈ ಪಿಕ್ಚರು ನೀವು ನಿಮ್ದು ಫ್ಯಾಮಿಲಿ, ನಿಮ್ಮ ಹೆಣ್ಣು ಮಕ್ಕಳು, ನಿಮ್ಮ ಮನೆಗೆ ಯಾರ್ಯಾರು ನೋಡ್ರಿ, ಅವ್ರಿಗೆ ಒಂದು ಸತಿ ಈ ಮೂವಿ ಏನದಲ್ಲ ನೋಡ್ಲಾಕ ಕರ್ಕೊಂಡು ಹೋಗ್ರಿ. ಮತ್ತು ಯಾರ್ಯಾರು ಕೇರಳ ಸ್ಟೋರಿ ಅನ್ನೋ ಫಸ್ಟ್ ಪಾರ್ಟ್ ನೋಡಿಲ್ಲ ಅವ್ರು ಹೋಗಿ ಏನದಲ್ಲ ಕೇರಳ ಸ್ಟೋರಿ ಮೂವಿಲ್ಲ ನೋಡ್ರಿ. ಆಮೇಲೆ ಸೆಕೆಂಡ್ ನೋಡ್ರಿ. ನಮ್ಮ ಭಾರತದ ಪ್ರತಿಯೊಂದು ಹೆಣ್ಣು ಮಕ್ಕಳು ನೋಡಲೇಬೇಕಾದಂಥ ಒಂದು ಚಿತ್ರ ಅಂದ್ರೆ ಕೇರಳ ಸ್ಟೋರಿ 2. ಒಂದು ಸತಿ ನೀವು ಈ ಫಿಲಿಮ್ ನೋಡಿ ಬರ್ರಿ, ಆಮೇಲೆ ಬತ್ತು ನನಗೆ ಕಾಮೆಂಟ್ ಮಾಡಿರಿ. ನನಗನ್ನಿಸ್ತದ ನಮ್ಮ ಸರ್ಕಾರ ನೋಡ್ರಿ ಸದ್ಯಕ್ಕೆ ಅವರು ಈ ಒಂದು ತಿಂಗಳದ್ದು 2,000 ರೂಪಾಯಿನ ಹೆಣ್ಮಕ್ಳಿಗೆ ಕೊಡ್ಲತ್ತದಲ್ಲ. ಸೊ ಆ 2,000 ರೂಪಾಯಿ ಹೆಣ್ಮಕ್ಳಿಗೆ ಈ ಒಂದು ತಿಂಗಳು ಕೊಡಬಾರ್ದು. ಅದ್ರ ಜಾಗದಾಗ ಅವರಿಗೆ ಈ ಮೂವಿ ಟಿಕೆಟ್ ಅನ್ನೋದಲ್ಲ ಫ್ರೀಯಾಗಿ ಕೊಡಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಅದ. ಸೊ ಅದು ಸರ್ಕಾರ ನಾ ಹೇಳಿದ ಮಾತು ಹೆಂಗೆ ಕೇಳ್ತದೆ ಹೇಳ್ರಿ. ಆದ್ರೂ ಭೀ ನನ್ನ ಒಂದು ಪ್ರಯತ್ನ ಅದ, ಎಲ್ಲರಿಗೆ ಹೆಣ್ಮಕ್ಳಿಗೆ ಈ ಚಿತ್ರಗೋಸ್ಕರ ಫ್ರೀ ಆಫ್ ಟಿಕೆಟನ್ನು ಸರ್ಕಾರ ಕೊಡ್ಬೇಕನ್ನ ಮನವಿ ಮಾಡ್ಕೊಳತ್ತೀನಿ. ಯಾರು ಕೊಡಲಿ ಬಿಡಲಿ, ನಿಮ್ಮ ರೊಕ್ಕದಿಂದ ಕೇರಳ 2 ಸ್ಟೋರಿ ಏನದಲ್ಲ, ಸೊ ಹೋಗಿ ಥಿಯೇಟರ್ದಾಗ ನೋಡ್ರಿ. 27 ತಾರೀಕಿಗೆ ರಿಲೀಸ್ ಆಗ್ಲತ್ತದ. ಸೊ ದಯವಿಟ್ಟು ಈ ಚಿತ್ರ ಎಲ್ಲ ನೋಡ್ರಿ. ಆಮೇಲೆ ಇದು ಚಿತ್ರ ಬಗ್ಗೆ ಭಾಳ ನಿಮಗೆ ತಿಳುವಳಿಕೆ ಬರ್ತದ ಅಂತ ಹೇಳ್ತೀನಿ. ಸೊ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿರಿ. ಮತ್ತೆ ಸಿಗಾಮಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ, ಜೈ ಶ್ರೀರಾಮ್, ಹರ ಹರ ಮಹಾದೇವ್.